ಎಗ್ ಪಾಸ್ತಾ ಮಾಡ್ತಾ ಇದ್ದೀನಿ. 1 ಲೀಟರ್ನಷ್ಟು ನೀರು ಬಿಸಿಡ್ತೀನಿ. ನೀರು ಚೆನ್ನಾಗಿ ಕುದಿಯುವಾಗ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್, 300 ಗ್ರಾಮ್ ಪಾಸ್ತಾನ ಹಾಕಿ 4ರಿಂದ 5 ನಿಮಿಷ ಬೇಯಿಸಿ ಒಂದು ಜಾರ್ನಲ್ಲಿ 4 ಟೊಮೆಟೊನ ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. 4ರಿಂದ 5 ನಿಮಿಷ ಪಾಸ್ತಾ ಬೇಯಿಸಿದ್ದೀನಿ, ಚೆನ್ನಾಗಿ ಬೆಂದಿದೆ. ಒಂದು ಜರಡಿಯಲ್ಲಿ ಹಾಕಿ ಎಕ್ಸ್ಟ್ರಾ ನೀರು ತೆಗೆದುಬಿಡಿ. ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಕಡಾಯಿ ಬಿಸಿಟ್ಟಿದ್ದೀನಿ, 1 2 ಚಮಚದಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕಿದ್ದೀನಿ. ಎಣ್ಣೆ ಬಿಸಿದ ನಂತರ 1 ಟೀ ಸ್ಪೂನ್ ನೈಸಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಒಂದು ಈರುಳ್ಳಿ, 1 ಕ್ಯಾರೆಟು, 3ರಿಂದ 4 ಹಸಿಮೆಣಸಿನಕಾಯಿ ಹಾಕಿ 2ರಿಂದ 3 ನಿಮಿಷ ಫ್ರೈ ಮಾಡಿ. ನಂತರ ಒಂದು ಕ್ಯಾಪ್ಸಿಕಮ್ ಹಾಕಿ 1 ನಿಮಿಷ ಫ್ರೈ ಮಾಡಿ. ಟೊಮೆಟೊನ ಪೇಸ್ಟ್ನ ಹಾಕಿ 3ರಿಂದ 4 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. 3ರಿಂದ 4 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ನಂತರ 1 ಟೇಬಲ್ ಸ್ಪೂನ್ ಖಾರ ಪುಡಿ, 1 ಟೀ ಸ್ಪೂನ್ ಧನಿಯಾ ಪೌಡರ್, 1 ಟೀ ಸ್ಪೂನ್ ಗರಂ ಮಸಾಲ, 1/4 ಟೀ ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ 1 ನಿಮಿಷ ಫ್ರೈ ಮಾಡಿ. 1 2 ಮೊಟ್ಟೆ ಹಾಕಿ 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ನಂತರ ಬೇಯಿಸಿಟ್ಟಿರುವಂಥ ಪಾಸ್ತಾನ ಹಾಕಿ ಮಿಕ್ಸ್ ಮಾಡ್ತಾನೆ 1 2ರಿಂದ 3 ನಿಮಿಷ ಬಿಸಿ ಮಾಡ್ಕೊಳ್ಳಿ. 2ರಿಂದ 3 ನಿಮಿಷ ಚೆನ್ನಾಗಿ ಬಿಸಿ ಮಾಡಿದ ನಂತರ ಗ್ಯಾಸ್ನ ಆಫ್ ಮಾಡಿಬಿಡಿ. ರೆಡಿಯಾಗಿದೆ. ತುಂಬಾ ರುಚಿಯಾಗಿರುವಂಥ ಈ ಎಗ್ ಪಾಸ್ತಾನ ಖಂಡಿತ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟವಾದ